ಗಮನ ಹರಿಸಿ ಈ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ತಾವು ಕೂಡ ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತ ನಾನು ಕೂಡ ಈ ಮೂಲಕ ಕೇಳಿಕೊಳ್ತೇನೆ. ಹಾಗೂ ಈ ಸಮಸ್ಯೆಯನ್ನ ಸರಿ ಮಾಡದೇ ಇದ್ದಲ್ಲಿ ಆಮ್ ಆದ್ಮಿ ಪಕ್ಷವು ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಈ ಮೂಲಕ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ ಆಧಾರ್ ಹೇಳಿದ್ರಲ್ಲ, ಅದು ಅವರೇ ಕೊಟ್ಟಿರೋದಾ, ವಿಕ್ಟಿಮ್ಸ್ ಕೊಟ್ಟಿರೋದಾ ನಮಗೆ ಈ ತರ ಅನ್ಯಾಯ ಆಗಿದೆ ಅಂತಲ್ಲ, ನೀವು RTI ಮುಖಾಂತರ ನಾನು RTI ಮುಖಾಂತರ ತೆಗೆಯಲಿಲ್ಲ. ಈಗ RTI ಅಂದ್ರೆ 1 ತಿಂಗಳು ಸಮಯ ತಗೊಳ್ತಾರೆ ಅವರು. ಹಾಗಾಗಿ ಅಲ್ಲಿ ಇದು ನನಗೆ ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟದ್ದು ಅವರು ವಿಕ್ಟಿಮ್ಸ್. ಅವರ ಆಧಾರ್ ಕಾರ್ಡ್ ಅನ್ನು ನಾನು ಅಲ್ಲಿ ಹೋಗಿ ಚೆಕ್ ಮಾಡಬೇಕಾದ್ರೆ ಅದು ಅಲ್ಲಿ ಡಿಸೀಸ್ಡ್ ಅಂತ ಬರ್ತಾ ಇದೆ. ಸೀನಿಯರ್ ಸಿಟಿಸನ್ ಎಲ್ಲ 60 ವರ್ಷ ಮೇಲ್ಪಟ್ಟವರು. ನನಗೆ ನಾವು ಇದನ್ನು ತುಂಬಾ ಆಲೋಚನೆಯನ್ನು ಮಾಡುವಾಗ ಒಂದು 60 ವರ್ಷದ ಮೇಲ್ಪಟ್ಟವರಿಗೆ ಎಲ್ಲ ಸರ್ಕಾರದಿಂದ ಸವಲತ್ತು ಸಿಗ್ತಾ ಇದೆ. ಮಹಿಳೆಯರಿಗೆ ಸ್ಪೆಷಲ್ ಆಗಿ 1200 ವೃದ್ಧಾಪ್ಯ ವೇತನ, ವಿಧವಾ ವೇತನ ಅಂತದೆಲ್ಲ ಬರ್ತಾ ಇದೆ. ಈಗ ಮಹಿಳೆಯರಿಗೆ 2000 ಕೂಡ ಸಿಗ್ತಾ ಇದೆ. ಮುಂದಕ್ಕೆ ಆಧಾರ ಇಲ್ಲದಿದ್ರೆ ಅದು ಕೂಡ ಕ್ಯಾನ್ಸಲ್ ಆಗುವ ಒಂದು ಚಾನ್ಸಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ರೇಷನ್ ಕಾರ್ಡ್ ಕೂಡ ಡಿಲೀಟ್ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಒಂದು ಎರಡನೇದೇನಂದ್ರೆ ಈ ಸರ್ಕಾರದ ಹೆಸರು ಕೆಡಿಸಲಿಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ಈ ಒಂದು SIR ಏನು ಮಾಡ್ತಾ ಇದ್ದಾರೆ. ಅದೇ ರೀತಿ ಆಧಾರ್ ಕಾರ್ಡ್ಗಳನ್ನ ಡಿಲೀಟ್ ಮಾಡಿ ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇದು ನಮ್ಮ ಮಂಗಳೂರಿನವರು, ದಕ್ಷಿಣ ಕನ್ನಡ ಜಿಲ್ಲೆಯವರೇ. ಒಂದು ನಮ್ಮ ತಾರ್ಪೋಲಿಯ ಗುಡ್ಡ ಮ್ಯಾಂಗ್ಳೂರ್, ಮತ್ತೊಂದು ಇಲ್ಲಿ ಅವರು ಆಕಾಶ ಭವನ, ಮತ್ತೊಂದು ನಮ್ಮ ಉಳ್ಳಾಲ. ಅವರು ಮೊನ್ನೆ ಇದು ರೇಷನ್ ಕಾರ್ಡ್ ಡಿಲೀಟ್ ಆಗಿತ್ತಂತೆ ಅವರದು. ಹಾಗೆ ಚೆಕ್ ಮಾಡುವಾಗ ನಿಮ್ಮ ಆಧಾರ್ ಡಿಲೀಟ್ ಆಗಿದೆ ಅಂತ. ಒಬ್ಬರಿಗೆ ಆಶ್ರಯ ಯೋಜನೆಯಲ್ಲಿ ಮನೆ ಗ್ರಾಂಟ್ ಆಗಿದೆ, ಅದಕ್ಕೇನು 2-3 ಲಕ್ಷ ರೂಪಾಯಿ ಕಟ್ಟಬೇಕಂತ ಹೇಳುವಾಗ ಅಲ್ಲಿ ಚೆಕ್ ಮಾಡಬೇಕಾದ್ರೆ ಅವರಿಗೆ ಏನು ಸರ್ಕಾರದಿಂದ ಅದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕಿತ್ತು, ಏನು ವಾಸ್ತವ್ಯ ಪ್ರಮಾಣ ಪತ್ರ. ಆಗ ಅಲ್ಲಿ ಹೋಗುವಾಗ ನಿಮ್ಮ ಆಧಾರ್ ಡಿಲೀಟ್ ಆಗಿದೆ, ವ್ಯಕ್ತಿಯು ಮೃತಪಟ್ಟಿದ್ದಾರೆ ಅಂತ ಅಲ್ಲಿ ತಿಳಿದು ಬಂತವರಿಗೆ. ಹಾಗಾಗಿ ಅವರು ನನಗೆ ಫೋನ್ ಮಾಡಿದ್ರು ಹೀಗೆ ಆಗಿದೆ ಅಂತ. ಆಮೇಲೆ ನಾನು ಹೋಗಿ ಇದನ್ನು ಎಂಕ್ವೈರಿ ಮಾಡುವಾಗ ಈ ಕೆಳಗಿನ ವಿಚಾರಗಳೆಲ್ಲ ತಿಳಿದು ಬಂತು. ನೋಡಿ, ನಾನು 3 ತಗೊಂಡಿದ್ದೀನಿ. ಅಲ್ಲಿ ನಾನು ವಿಚಾರಿಸುವಾಗ ಒಂದು 150 ಇದೆ ಅಂತ ಅಲ್ಲಿ ಒಬ್ಬರು ಅಧಿಕಾರಿಗಳು ಹೇಳಿದ್ದಾರೆ. ಅದೇ ಕೌಂಟರ್ ಅಲ್ಲಿ ಒಬ್ಬ ಮಹಿಳೆ ಅದನ್ನ ತೆಗೆದುಕೊಳ್ಳುವ ಮಹಿಳೆ ಹೇಳ್ತಾರೆ 500 ಮೇಲೆ ಆಲ್ರೆಡಿ ನಮಗೆ ಬಂದಿದೆ ಅರ್ಜಿ, ಅದನ್ನೆಲ್ಲ ಬ್ಯಾಂಗ್ಳೂರಿಗೆ ಕಳಿಸ್ತಾ ಇದ್ದೇವೆ. ಆಗ ಇದಕ್ಕೆ ಏನು ನಿಮ್ಮ ಪರಿಹಾರ ಏನು, ಅದಕ್ಕೆ ಏನು ಮಾಡ್ತೀನಿ ಅಂತ ಕೇಳುವಾಗ 45 ದಿವಸದ ನಂತರ ನಾವು ಚೆಕ್ ಮಾಡಲಿಕ್ಕೆ ಮನೆಗೆ ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ರು ಅಧಿಕಾರಿಗಳನ್ನು. ಈಗ ನಿಜವಾಗಿಯೂ ಆಧಾರ್ ಕಾರ್ಡ್ ಅಲ್ಲಿ ತಪ್ಪು ಕೊಟ್ರೇನೆ ಗೊತ್ತಾಗ್ತದೆ. ಅದನ್ನು ಪುನಃ ಸ್ಕ್ರೂಟಿನಿ ಮಾಡುವ ಅಥವಾ ಅಲ್ಲಲ್ಲಿ ಹೋಗಿ ವಿಚಾರಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನು ಅವರು ಒಪ್ಪಿಕೊಂಡು ಕೂಡಲೇ ಸರಿ ಮಾಡಿದ್ರೆ ಸರಿ. ಇಲ್ಲಂದ್ರೆ ಜನರಿಗೆ ಆಗುವ ಸಮಸ್ಯೆಗಳಿಗೆ ಸರ್ಕಾರದಿಂದ ಸಿಗುವ ಸವಲತ್ತು ಸಿಗದಿದ್ರೆ, ವಿರೋಧ ಪಕ್ಷಗಳು ಇಲ್ಲ, ಆಡಳಿತ ಪಕ್ಷಗಳು ಕೂಡ ಇದರಲ್ಲಿ ಸ್ಪಂದನೆ ಮಾಡದಿದ್ರೆ ಆಮ್ ಆದ್ಮಿ ಪಕ್ಷವು ಖಂಡಿತವಾಗಿ ಇದರಲ್ಲಿ ಹೋರಾಟಕ್ಕೆ ಇಳಿತದೆ. 10 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಬೇಕಲ್ಲ ಸರ್ ಆಧಾರ್ ಕಾರ್ಡ್ ಅನ್ನು, ಅದು ಮಾಡದಿದ್ರೆ? ಈಗ 10 ವರ್ಷದ್ದು ಆಧಾರದ ವಿಚಾರ ಅಲ್ಲ, ಅದು ಅವರೇ ಹೊಣೆ. 10 ವರ್ಷದಲ್ಲಿ ರಿನ್ಯೂವಲ್ ಮಾಡದಿದ್ರೆ. ಇದು 10 ವರ್ಷದ್ದಲ್ಲ, ಇದು ಡಿಲೀಟ್ ಅಂತ ಸತ್ತಿದ್ದಾರೆ ಅಂತ ಇವತ್ತಿರುವ ವ್ಯಕ್ತಿಗಳನ್ನು ಸತ್ತಿದ್ದಾರೆ ಅಂತ ಹೇಳುವ ಅಧಿಕಾರ ಯಾರಿಗೂ ಕೂಡ ಇಲ್ಲ. ನಮ್ಮ ಪ್ರಶ್ನೆ ಅಧಿಕಾರದಲ್ಲಿ ಈ ವ್ಯಕ್ತಿಯನ್ನ ಸತ್ತಿದ್ದಾರೆ ಅಂತ ಹೇಳೋದು ತಪ್ಪು. ಅದನ್ನ ಡಿಲೀಟ್ ಮಾಡಬಹುದು 10 ವರ್ಷದ ಮೇಲೆ. ನನಗೆ ಸಂಶಯ, ಯಾಕಂದ್ರೆ ಇರಬಹುದು ಇವರು ಸುಮ್ಮನೆ ಕೂತ್ಕೊಂಡಿದ್ದರಿಂದಾಗಿ 12.5 ಲಕ್ಷ ಆಧಾರ್ ಕಾರ್ಡ್ ಡಿಲೀಟ್ ಆಗಿರುವಾಗಲೂ ವಿರೋಧ ಪಕ್ಷ ನಿದ್ರಾವಸ್ಥೆಯಲ್ಲಿದೆ ಅಂತ ಹೇಳಿದ್ರೆ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಕೂಡ ಏನಾದರೂ ಕೈವಾಡ ಇರಬಹುದಂತ ನನಗೆ ಸಂಶಯ ಅಷ್ಟೇ. ಈಗ ನಾನು DC ಅವರಿಗೆ ಮನವಿ ಕೊಟ್ಟಿದ್ದೀನಿ, ಇದನ್ನ ಕೂಡಲೇ ನೀವು ಸರಿಪಡಿಸಬೇಕಂತ. 1 ವಾರದೊಳಗೆ ನಾವು ಇದಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಈಗ ಇನ್ನೊಂದ್ಸಲ ಅವರನ್ನ ಭೇಟಿ ಮಾಡ್ತೀವಿ.
ಆಮೇಲೆ ನಾನು ಇಲ್ಲೇ ನಿಮ್ಮ ಎದುರಿನ ನಾನು ಅದನ್ನ ನಿಮಗೆ ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ನಾನು ಒಂದು 10 ದಿವಸದಲ್ಲಿ ನಾವು ಇನ್ನೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಕರಿತೀವಿ ಇದರ ಬಗ್ಗೆ. ಓಲ್ಡ್ ಏಜ್ ವೃದ್ಧ ಮಹಿಳೆಯರದ್ದು ಇನ್ನೂ ಗೊತ್ತಾಗ್ಬೇಕಷ್ಟೇ. ಇದನ್ನು ಈಗ ನಾನು RTIಯಲ್ಲಿ ತಗೊಳ್ತೀನಿ. ಇದು ಎಲ್ಲ ಕಮ್ಯುನಿಟಿಯವರು ಇದ್ದಾರೆ. ಎಲ್ಲ ಕಮ್ಯುನಿಟಿ ಅವರಿದ್ದಾರೆ. ಅದರಲ್ಲಿ ಒಂದು ಕ್ರಿಶ್ಚಿಯನ್ ಇದ್ದಾರೆ, ಒಂದು ಬಿಲ್ಲವಾಸ್ ಇದ್ದಾರೆ, ಮತ್ತೊಂದು ಅವ್ರದ್ದು ಜಾತಿ ಗೊತ್ತಿಲ್ಲ ನನಗೆ. ಸರ್, ತಮ್ಮ ಹೆಸರು? ನಾನು ನವೀನ್ ಚಂದ್ರ ಪೂಜಾರಿ ಅಂತ, ಆಮ್ ಆದ್ಮಿ ಪಕ್ಷದ ಹಿಂದುಳಿದ ವರ್ಗಗಳ ಘಟಕದ ರಾಜ್ಯಾಧ್ಯಕ್ಷ. ಆಗ ನಮ್ಮ ಜೊತೆಯಲ್ಲಿರುವವರು ರವಿ ಪ್ರಸಾದ್ ಅಂತ, ಮಾಜಿ ದೀಪಕ್ ಆಗಿದ್ರು ಅವರು, ಮತ್ತೆ ಕುಶಲ್ ಕುಮಾರ್ ಪಟೇಲ್, ಮೂಡಬಿದ್ದ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಕಾರ್ಯದರ್ಶಿ, ಮತ್ತೆ ಪಾಂಡುರಂಗರವರು, ಪಾಂಡುರಂಗ KS, ಮತ್ತು ದ್ಯಾವಪ್ಪ ಗಿರಿಯಪ್ಪ ನನವರ್, ಮತ್ತು ಯುವ ನಾಯಕ ಸಂದೀಪ್ ಶೆಟ್ಟಿ ಅಡ್ಕ. ಇದರಲ್ಲಿ ಮಾಧ್ಯಮ ಮಿತ್ರರು ಖಂಡಿತವಾಗಿ ಸ್ವಲ್ಪ, ಯಾಕಂದ್ರೆ ಜವಾಬ್ದಾರಿ ಪ್ರಮುಖ ಇದೆ ಬಡವರಿಗೆ ನ್ಯಾಯ ಒದಗಿಸುವಲ್ಲಿ. ಪ್ರಾಮಾಣಿಕವಾಗಿ ತಾವು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕಂತ ನಾನು ಕಳಕಳಿಯಿಂದ ವಿನಂತಿಸ್ತೇನೆ.